ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇದು ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆ, ಐನಗುಡಿ ಅಂತಲೂ ಅಂತಾರೆ, ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಜಾತ್ರೆ ಏನೋ ಅಂತಾರೆ. ಇದು ಇನ್ನೂ ಜನವರಿ 20ರವರೆಗೂ ಇರುತ್ತೆ ಅಂತಿದ್ದಾರೆ, ಬಟ್ ಗ್ಯಾರಂಟಿ ಗೊತ್ತಿಲ್ಲ. ಒಟ್ನಲ್ಲಿ ಜನವರಿ 18-19ರವರೆಗಂತೂ ಗ್ಯಾರಂಟಿ ಇರುತ್ತೆ. ಸೊ ಯಾರಾದರೂ ಜಾತ್ರೆ ನೋಡಬೇಕು ಅನ್ನೋರು ಬಂದು ನೋಡಿ ಬೇಗ. ಇವತ್ತು ಸೋಮವಾರ, ಜನವರಿ 15. ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು. ಇನ್ನೂ ಒಂದು 4-5 ದಿನ ಗ್ಯಾರಂಟಿ ಇರುತ್ತೆ. ಶೋಕಿ ಎತ್ತುಗಳು ಒಂದು ವಾರ ಇರ್ತವೆ ಅನಿಸುತ್ತೆ, ಕಾಂಪಿಟೇಷನ್ ಇರುತ್ತೆ ಅದಕ್ಕೆ. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಹಾಗೆ ಯಾರಾದರೂ ಜಾತ್ರೆಗೆ ಬರೋಕ್ಕಾಗದೇ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಅವರು ಇಲ್ಲಿಂದ ಈ ವಿಡಿಯೋ ಮುಖಾಂತರ ದನಗಳು ಯಾವ್ಯಾವ ಥರ ಸೇರಿದ್ದಾವೆ, ಎಂತೆಂಥವು ಎಲ್ಲ ನೋಡಲಿ. ಹಾಗೆ ನಮ್ಮ ಹಳ್ಳಿಕಾರ್ ಮಾಧ್ಯಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ಇವಿನ್ನು ಅಲ್ಲ ಆಗದೇ ಇರೋ ಕರ, ಇವು ಕಡಸು. ಇವಿನ್ನ ಅಲ್ಲ ಆಗದೇ ಇರೋ ಕಡಸು ಇವು, ನೋಡ್ಬೋದು. ಒಳ್ಳೆ ಕಡಸು ಮಾತ್ರ. ಇಲ್ಲೆಲ್ಲ ಓನರ್ಗಳು ತುಂಬ ಜನ ಇಲ್ಲ, ಇರೋರ್ದು ಕೇಳಿ ಹೇಳ್ತೀನಿ. ಇಲ್ಲೆಲ್ಲ ಕಟ್ಬಿಟ್ಟು ಎಲ್ಲೋ ಹೋಗಿದ್ದಾರೆ, ನೋಡ್ಬೋದು ಸ್ನೇಹಿತರೆ. ಎಲ್ಲ ಅಲ್ಲೇ ತಗೊಳ್ಳೋವಂಥವರೆಲ್ಲ ತುಂಬ ಜನ ಬರ್ತಿದ್ದಾರೆ. ಯಾರಾದರೂ ಸೇಲ್ ಮಾಡಬೇಕು ಅನ್ನೋರು ಇದ್ದರೆ ಈ ಜಾತ್ರೆಗೆ ತಗೊಂಡು ಬನ್ನಿ. ನಿಮ್ಮ ದನ, ಹಸು, ಕರು ಯಾವುದೇ ಇದ್ದರು, ನಾಟಿ ಹಸು. ಹಾಗೆ ಇದು ಐನಗುಡಿ ಜಾತ್ರೆದು ಪಾರ್ಟ್ 1 ಅಪ್ಲೋಡ್ ಮಾಡಿರ್ತೀನಿ. ಸೊ ಅದನ್ನು ನಾನು ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ. ಅದರಲ್ಲಿ ತುಂಬ ಎತ್ತುಗಳದೆಲ್ಲ ಬೆಲೆ ಹೇಳಿದ್ದೀನಿ, ಹಾಗೆ ಅವ್ರು ಯಾವ ಊರು ಎಲ್ಲ. ಸೊ ಇದರಲ್ಲೂ ಕೇಳಿ ಹೇಳ್ತೀನಿ. ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ, ವಿಡಿಯೋ ಕೊನೆವರೆಗೂ ನೋಡಿ. ಇವು ಕೂಡ ಕೆಲಸದ ದನಗಳು. ನೋಡಿ ಸ್ನೇಹಿತರೆ, ಇದು ಕರು ಹಾಕಿರೋ ಹಸು. ಪಕ್ಕದಲ್ಲೇ ಇದ್ರ ಕರು ಇದೆ, ಅದನ್ನು ತೋರಿಸ್ತೀನಿ ಈಗ. ಒಳ್ಳೆ ಹಾಲನ್ನ ಹಸು ಸ್ನೇಹಿತರೆ. ಇದು ನೋಡ್ಬೋದು ಹಾಲನ್ನ ನರ ಎಷ್ಟು ದಪ್ಪ ಇದೆ ಅಂತ. ಒಳ್ಳೆ ಹಾಲು ಕೊಡುತ್ತಿದ್ದು, ಮಿನಿಮಮ್ 3 ಲೀಟ್ರ್ ಒಂದು ಟೈಮ್ ಕೊಡ್ತಿದ್ದು. ಹೇಗೆ ಅನ್ನೋದಕ್ಕೆ ನರ ತೋರಿಸಿದ್ದೀನಿ, ಹಾಲು ನರನು ನೋಡ್ಬೋದು. ಇದು ಹೋರಿಕರ ಅದ್ರದ್ದೇನೆ. ಇದು ಒಳ್ಳೆ ಹೋರಿಕರು, ದೊಡ್ಡ ಊಟಲಿದೆ ನೋಡ್ಬೋದು. ಎತ್ತಗಂತೂ ತುಂಬ ಒಳ್ಳೆ ಕರು. ಇದು ಏನೋ ವ್ಯಾಪಾರ ಮಾಡ್ತಿದ್ದಾರೆ, ಹಸುಗೋ ಕರುಗೋ ಗೊತ್ತಿಲ್ಲ. 45,000 ಕೇಳ್ತಿದ್ದಾರೆ, ಕೇಳಿ ಹೇಳ್ತೀನಿ ಯಾರಿಗೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಹಸುಗೆ 45,000 ಕೇಳ್ತಿದ್ದಾರೋ ಇಲ್ಲ ಕರು ಕೇಳ್ತಿದ್ದಾರೋ ಕೇಳಿ ಹೇಳ್ತೀನಿ ಅದನ್ನು ಸ್ನೇಹಿತರೆ. ಹಾಗೆ ಇದೊಂದು ಹಸು ಇದೆ. ಇದು ಹಾಲಿನ ಹಸು ಏನಲ್ಲ, ಜೊತೆ ಹಸು, ಕೆಲಸ ಮಾಡುವಂಥದ್ದು. ನೋಡ್ಬೋದು, ಒಳ್ಳೆ ಹಸು ಇದು ಕೂಡ. ಇದು ಹಾಗೆ ಇದೊಂದು ಹಸು. ಯಾವ್ದು ಕಣ ಕೇಳ್ತಾರಲ್ಲ ಕರ? ಎಷ್ಟು ಕೇಳ್ತಾರೆ? 45,000ಕ್ಕೆ. 46ಕ್ಕೆ ಕೇಳ್ತಾರೆ. ಅವ್ರು ಎಷ್ಟು ಹೇಳ್ತಾರೆ? 55. ನೋಡಿ ಸ್ನೇಹಿತರೆ, ಈ ಕರುಗೆನೆ 55,000 ಬೆಲೆ ಹೇಳ್ತಾರೆ. ಇವರು 46,000 ಕೇಳ್ತವ್ರೆ. ಒಳ್ಳೆ ದೊಡ್ಡ 46,000 ಫೈನಲ್ ಅಂತ ತಗೊಳ್ಳೋರು ಕೇಳ್ತಾರೆ. ಬಟ್ ಈ ಕರು ಓನರು 55,000 ಫೈನಲ್ ಅಂತವ್ರೆ.
ಕಿತ್ತಾಕ್ ಕಳಿಸ್ಬೇಡ, ಕಳ್ಸೋದಲ್ಲ, ಕಿತ್ತಾಕ್ ಕಳಿಸ್ಬೇಡ ನೋಡು. ಬೇಡ ಬಿಡ. ನನ್ನ ಹೊಟ್ಟೆ ಮೇಲೆ ಹೊಡಿತೀನಿ. ನಿನ್ನ ಹೊಟ್ಟೆ ಮೇಲೆ ಹೊಡಿತಾರ, ಈಗ ಅವ್ರ ಹೊಟ್ಟೆ ಮೇಲೆ ನೀನು ಹೊಡಿತಾ ಇದೀಯಾ? ಇಲ್ಲ, ನನ್ನ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಿ. ಅವ್ರು 50,000 ಅಂತಣ್ಣ, ಅವರು 35 ಕೇಳೋದಿಲ್ಲ. ನಾನು ಒಂದೇ ಸತಿ ಕೇಳಿದ್ರೆ 46,000 ಕೇಳ್ಬಿಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ವ್ಯಾಪಾರ ಮಾಡ್ತವ್ರೆ, ಇನ್ನೂ ಬಗೆಹರಿದಿಲ್ಲ. 46,000ಕ್ಕೆ ನಿಂತವ್ರು ಇವರು ತಗೊಳ್ಳೋರು. ಒಳ್ಳೆ ರೇಟ್ ನೋಡ್ಬೋದು. ಕರು ಯಾವ ಎತ್ತರ, ಲೆಂತ್ ದೊಡ್ಡ, ಮುಂದೆ ದೊಡ್ಡ ಚಪ್ಪರದ ಎತ್ತಾಗುತ್ತಿದ್ದು. ನೋಡಿ ಸ್ನೇಹಿತರೆ, ಇಲ್ಲೊಂದು ಜೊತೆ ದನ ಇದ್ದಾವೆ. ಹತ್ರ ಅಂತೂ ಹೋಗಕ್ಕೈತಲ್ಲ, ಝೂಮ್ ಮಾಡಿ ತೆಗಿತಿದ್ದೀನಿ. ಗುಳಿ, ಹೆಣ್ಗುಳಿ ಎಷ್ಟಲ್ಲ ಇವು? ಅಲ್ಲೆಷ್ಟು ಈ ಕಡೆ ಕಡೆ ಬೆಲೆ? ಬೆಲೆ ಬೆಲೆ 90. ಹತ್ರಕ್ಕೆ ಹೋಗೈತಲ್ಲ ಇವಕ್ಕೆ. ನೋಡ್ಬೋದು ಯಾವ ರ್ಯಾಶ್, ಇದು ತುಂಬ ರ್ಯಾಶ್ ಆಗಿದೆ. ಹಂಗೆ ಇಟ್ಕೊಳವಸೆ. ಯಾವ್ರಣ್ಣ ನಿಮ್ಮದು? ರಾಂಪುರ. ಎಲ್ಲಿ ಬರೋದು? ಇಲ್ಲಿ ಪಕ್ಕ, ಇಲ್ಲ, ಯಲ್ಲಾಕೆರೆ ಪಕ್ಕ. ಓ 90. ಯೂಟ್ಯೂಬ್ಗೆ ಅಣ್ಣ ವಿಡಿಯೋ, ಯೂಟ್ಯೂಬ್ಗೆ. ಈ ಕಡೆ ಅಣ್ಣ ಈಗ ಕೆಲಸ ಎಲ್ಲ ಮಾಡ್ತವೆ, ಕೆಲಸ ಎಲ್ಲ. ರಿಟೈರ್ಡ್ ಪೊಲೀಸು. ದನ ಸಾಕಿದ್ರಿ ಮತ್ತು ಸೋಕಿಗೆ. ನೋಡಿ ಸ್ನೇಹಿತರೆ, ರಿಟೈರ್ಡ್ ಪೊಲೀಸು ದನ ಸಾಕೊಂಡು ಜಾತ್ರೆ ಮಾಡ್ತವ್ರೆ. ನೋಡ್ಬೋದು, ಒಳ್ಳೆ ದನ ಇವು. ಕೆಲಸಕ್ಕೂ ಸರಿ, ಶೋಕಿಗೂ ಸರಿ. ಕಡೆ ಬಿದ್ದಾವೆ. 90 ಹೇಳ್ತವ್ರೆ. ನೀವಣ್ಣ ವರ್ಷ ಬರ್ತೀರಿ? ನಾನು ರಿಟೈರ್ಡ್ ಆಗಿ 4 ವರ್ಷ ಆಯಿತು. ಹಾಂ. ಅದು ಮೊದಲು ದನ ಸಾಕ್ತಿದ್ದೋ. ಹಾಂ. ದುಡ್ಡಿದ್ದಂಗೆ ಒಂದು 15 ವರ್ಷ ಮೊದಲು ಸಾಕ್ತಾ ಇದೆ. ಒಟ್ಟು ವರ್ಷ ಬರ್ತೀರಿ ಇಲ್ಲಿಗೆ ದನ ಹಾಕೊಂಡು? ನೋಡಿ ಸ್ನೇಹಿತರೆ, ಇವು ಒಂದು ಜೊತೆ ದನ ಎಲ್ಲ ಹಬ್ಬ ಮುಗಿಸ್ಕೊಂಡು ಬಂದವ್ರೆ.